ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ್ಲಿಗಿ ಪಟ್ಟಣಕ್ಕೆ ಆಗಮಿಸಿ 74 ಕೆರೆಗಳಿಗೆ ನೀರು ತುಂಬೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮದುದ್ದಕ್ಕೂ ಸಿಎಂ ಡಿಸಿಎಂ ಪಕ್ಕದಲ್ಲೇ ಕುಳಿತರೂ ಕೂಡ ಕಳೆದ ಅರ್ಧ ಗಂಟೆಗೂ ಹೆಚ್ಚು ಕಾಲ ಒಂದೇ ಒಂದು ಮಾತನಾಡಿದಿರೋದು ಸಾಕಷ್ಟು ಅನುಮಾನ ಮೂಡಿತು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೂಡ್ಲಿಗಿಯಲ್ಲಿ 74 ಕೆರೆ ತುಂಬುವ ಯೋಜನೆಗಳಿಗೆ ಸಿಎಂ ಚಾಲನೆ. ಕಾರ್ಯಕ್ರಮದುದ್ದಕ್ಕೂ ಬಿಜೆಪಿ ವಿರುದ್ಧ ಕೈ ಕಲಿಗಳ ವಾಕ್ಸಮರ. ಇವತ್ತು ಕೂಡ್ಲಿಗಿ ಪಟ್ಟಣದ ಗುಡೇಕೋಟೆ ರಸ್ತೆಯ ಹೆಲಿಪ್ಯಾಡ್ಗೆ ಬಂದಿಳಿದ ಸಿಎಂ ಸಿದ್ದರಾಮಯ್ಯ ಹೆಲಿಪ್ಯಾಡ್ನಿಂದ ನೇರವಾಗಿ ವೇದಿಕೆಗೆ ಆಗಮಿಸಿದ್ರು. ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಲೋಕಾರ್ಪಣೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ, ವಿವಿಧ ಯೋಜನೆಗಳಡಿಯ ಫಸವಲತ್ತು ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 740 ಕೋಟಿ ರೂಪಾಯಿಗಳ ವೆಚ್ಚದ ಕೆರೆಗಳ ತುಂಬಿಸೋ ಯೋಜನೆ, 1250 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ನೆರವೇರಿಸಿದರು. ಸಿಎಂ ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಜಮಾಯಿಸಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರ ಸರಳ ಸಜ್ಜನಿಕೆ ಶಾಸಕ. ಶ್ರೀನಿವಾಸ್ ಅವರ ಅಪ್ರೋಚ್ ಮಾಡೋದು ನೋಡಿದ್ರೆ ಸಾಕು, ಅನುದಾನ ಕೊಟ್ಟು ಬಿಡಬೇಕು ಅನಿಸುತ್ತೆ. 2.5 ವರ್ಷದಲ್ಲಿ ಅಸಾಧ್ಯವಾದ ಕೆಲಸವನ್ನ ಶಾಸಕರು ಮಾಡಿದ್ದಾರೆ ಎಂದರು. ಬಳಿಕ ಬಿಜೆಪಿಯವರ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ, ಬರೀ ಸುಳ್ಳುಗಳನ್ನ ಹೇಳೋದೇ ಬಿಜೆಪಿ ಕೆಲಸ, ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿರೋದು, ಮಾನ ಮರ್ಯಾದೆ ಇಲ್ಲದೆ ಇರೋರು ಬಿಜೆಪಿಯವರು ಶತಭಂಡರು. ಮಹದೇವಪುರದಲ್ಲಿ ಒಂದೇ ಮನೆಯಲ್ಲಿ 80 ವೋಟ್ ಕದ್ದಿದ್ದಾರೆ. ಅಲ್ಲದೆ ಎಫ್ಆರ್ಪಿ ರೇಟ್ ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ರೈತರ ಜೊತೆಗೆ ಬಂದು ವಿಜಯೇಂದ್ರ ನಾಟಕ ಮಾಡಿದ್ಯಾಕೆ? ರೈತರನ್ನ ಎತ್ತಿ ಕಟ್ಟೋಕೆ ವಿಜಯೇಂದ್ರ ಹೋಗಿದ್ದ. ರಾತ್ರಿ ಅಲ್ಲಿಯೇ ಇದ್ದು ಜನ್ಮದಿನ ಆಚರಿಸಿಕೊಂಡ. ಅವರ ಬದಲಿಗೆ ವಿಜಯೇಂದ್ರ ಜೋಶಿ ಅಮಿತ್ ಶಾ ಮನೆ ಹೋಗಿ ಮಲಗಬೇಕಿತ್ತು ಅಂತ ಹೇಳಿ ಕಿಡಿಕಾರಿದ್ರು. ಎಲ್ಲ ರಾಜ್ಯಗಳಿಗೆ ಹೋಗಿ ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿನ ಕಾಪಿ ಮಾಡಿಕೊಂಡು ಇವತ್ತು ಅವರು ಗ್ಯಾರಂಟಿನ ಕೊಟ್ಟು ಜನರ ಬದುಕಿನ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇದ್ದಾರೆ. ಹಂಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಮಾದರಿ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ವಿಜಯೇಂದ್ರ ಯಡಿಯೂರಪ್ಪ ಮಗನಾಗಿ ಹುಟ್ಟಿದ್ದಂತೆ, ಅಧ್ಯಕ್ಷರಾಗಿ ಹೋಗಿದ್ದಂತೆ, ಯಡಿಯೂರಪ್ಪನ ಮಗನಾಗಿ ಹೋಗಿದ್ದಂತೆ. ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವರಿಗೆ? ಆಚೆ ಏನಾದ್ರು ಇದೆಯಾ? ಅಲ್ಲಿ ಹೋಗಿ ಎತ್ಕಟ್ಟಕ್ಕೆ ಹೋದ್ರು, ಏನ್ ಅಲ್ಲೇ ರಾತ್ರಿ ಎಲ್ಲ ಮಲಗಿದ್ರು. ರಾತ್ರಿ ಎಲ್ಲ ಮಲಗಿ ಅಲ್ಲೇ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ಇಂಥ ನಾಟಕ, ರಾಜಕೀಯ ನಾಟಕ ಮಾಡಿ ರೈತರೆಲ್ಲ ಎತ್ಕಟ್ಟಿದ್ರು. ನೋಡಿ, ಕೇಂದ್ರ ಸರ್ಕಾರದ ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಹೋಗಿ ಮಲಗಬೇಕಾಗಿತ್ತು. ಇನ್ನು ಕಾರ್ಯಕ್ರಮದ ಉದ್ದಕ್ಕೂ ಸಿಎಂ ಡಿಸಿಎಂ ಪಕ್ಕದಲ್ಲಿಯೇ ಕುಳಿತರೂ ಕೂಡ ಕಳೆದ ಅರ್ಧ ಗಂಟೆಯಿಂದ ಒಂದೇ ಒಂದು ಮಾತನಾಡದ ಉಭಯ ನಾಯಕರು ಮುನಿಸಿಕೊಂಡ್ರ ಅನ್ನೋ ಅನುಮಾನ ಮೂಡಿದ್ದಂತೂ ಸುಳ್ಳಲ್ಲ. ಮಂಜುನಾಥ್ ಹಿರೇಮಠ್, ಜಿ ಕನ್ನಡ ನ್ಯೂಸ್, ವಿಜಯನಗರ.